ಪ್ರಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಸೀರ್ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಇದು ಯಾರಿಗೆ ಕೊಡ್ಬೇಕಿದ್ರ? ಯಾರು ಕೊಟ್ಟರು? ಅವ್ರು ಕೊಟ್ರಾ? ಸರಿ. ಹಾಂ, ಎಷ್ಟನೇದಾಗಿತ್ತೀಗ? 100. ತುಳಸಿ ಮಿಶ್ರಿತಂ ತೋಯಂ ಏಕಾದಶ್ಯಾಂ ಕದಾಚನ, ಅದೆಲ್ಲ ಆಯ್ತು. ಎಷ್ಟು? 156? 57. ಸರಿ ಸರಿ, ಆಯ್ತು. ಹಾಂ, ತದುಕ್ತಂ ಸ್ಮೃತಿಷು ಇತಿ ವಾಯುಪುರಾಣೇ ಲಕ್ಷ್ಮೀ ಸಂಹಿತಾಯಾಮ್, ಅದು ಓದಿಲ್ಲ ಇನ್ನು. ಅಥ ಭೋಜನ ವಿಧಿ ಏನಂತ ಹೇಳಿದರು? ಆದೌ ಬ್ರಾಹ್ಮಣ ಈಶಾನ್ಯಕೋಣಮಾರಭ್ಯ ಚತುರಸ್ರಮಂಡಲಂ कारयित्वा ಪೀಠೆ ಪ್ರಾಗ್ಮುಖತ್ವಾದಿನ ಉಪವಿಷ್ಟಃ ವಿಹಿತ ವಿಸ್ತೀರ್ಣಪಾತ್ರೇಷು ಅನ್ನಾದಿ ಪರಿವೇಶಯಿತ್ವಾ. ಮೊದಲೇನು ಮಾಡಬೇಕು? ಬ್ರಾಹ್ಮಣನಾದವನು ಈಶಾನ್ಯ ದಿಕ್ಕಿನಿಂದ ಹಿಡಿದು ಚತುರಸ್ರ ಮಂಡಲ ಮಾಡಬೇಕು. ಚತುರಸ್ರ ಮಂಡಲ ಅಂದರೆ ಚೌಕಮಂಡಲ. ಇತ್ಯತಃ ಪ್ರದಕ್ಷಿಣಾಕಾರೇಣ ಕರಮಧ್ಯಗೇನೈವ ಉದಕೇನ ಪರಿಸ್ಥೀರ್ಯ, ಕೈ ನೀರು ಹಾಕ್ಕೊಂಡ್ಬಿಟ್ಟು ಪ್ರದಕ್ಷಿಣಾಕಾರ ಪರಿವೇಷಣೆ ಮಾಡಬೇಕು. ಚಿತ್ರಗುಪ್ತಾಯ ನಾಮನೋರನ್ನಂ ಭೂಮೌ ನಿಕ್ಷಿಪ್ಯ ಚಿತ್ರಾಯ ನಮ ಚಿತ್ರಗುಪ್ತಾಯ ನಮ ಅಂತೇಳಿ ಅನ್ನ ಕೊಡಬೇಕು. ತದ್ವಿದ್ವಾಂಸಃ ಶ್ರೋತ್ರಿಯಾಃ ಅಶಿಷ್ಯಂತೆ ಆಚಮಂತೆ ಇತಿ ಬೃಹದಾರಣ್ಯಕರೀತ್ಯ ಅಮೃತೋಪಸ್ತರಣಮಸಿ ಇತಿ ಪ್ರಾಶ್ಯ. ಅಮೃತೋಪಸ್ತರಣಮಸಿ ಮಂತ್ರ ಹೇಳ್ಕೊಂಡು ಏನು ಮಾಡಬೇಕು? ತುಳಸಿ ಮಿಶ್ರಿತವಾದ ತೀರ್ಥ ತಗೋಬೇಕು. ಪ್ರಾಣಾದಿ ಆಹುತಿರ್ದದ್ಯಾತ್, ಆಮೇಲೆ ಪ್ರಾಣಾದಿ ಆಹುತಿಯನ್ನು ಆಹುತಿ ಕೊಡಬೇಕಾದ್ರೂ ಕೂಡ ಒಂದು ತುಳಸಿ ದಳ ಇರಬೇಕು. ಇದಕ್ಕೂ ಕೂಡ 5 ತುಳಸಿ ದಳ ಇರಬೇಕು. ಅದಕ್ಕೆ ಅದು ತುಂಬ ಶ್ರೇಷ್ಠ. ಅದು ಸಾಮಾನ್ಯವಾಗಿ ಇದಕ್ಕೆ ಹಾಕೋದೇ ಕಷ್ಟ, ಪರಿವೇಶ ತುಳಸಿ ಸಿಗೋದೇ ಕಷ್ಟ ಇರುತ್ತದೆ. ಅದಕ್ಕೆ ಇಲ್ಲೇ ಇಲ್ಲ. ಸಮಾರಾಧ್ಯ ಇತ್ಯಾದಿ ಬರೀ ಇದು ಬಂತು ಇಲ್ಲವರಿಲ್ಲ. ಅದು ಅನಿವಾರ್ಯ. ಕ್ಲಿಷ್ಟಾಂತ ಸಾರ್ವಜನ ಇದ್ದಾಗ ತಥೋ ಮೌನಿ ಪ್ರತಿಕಬಲಂ ಭಗವತ್ಸ್ಮರಣಪೂರ್ವಕಂ ಭಕ್ತ್ಯ. ಆಮೇಲೆ ಪ್ರತಿಕಬಲಂ, ಪ್ರತಿ ತುತ್ತನ್ನು ಕೂಡ ಭಗವತ್ಸ್ಮರಣಪೂರ್ವಕಂ ಭುಕ್ತ್ವ, ದೇವರ ಸ್ಮರಣೆ ಮಾಡಿಕೊಂಡೇ ತಿನ್ನಬೇಕು. ಗೋವಿಂದ ಗೋವಿಂದ ಅಂತ ಸ್ಮರಣೆ ಮಾಡಿಕೊಂಡೇ ತಿನ್ನಬೇಕೆ ಹೊರತು ಹಾಗೆ ಅದೇ ಹೇಳಿದ್ರಲ್ಲ ಈಗ ಇಷ್ಟೊತ್ತು ಕೂಡ. ಪ್ರಾಣಾಗ್ನಿಹೋತ್ರ ಅಂದರೆ ಅದೇನೆ ಎಲ್ಲ ಮೊದಲು ಆಚರಣೆ ಮಾಡೋದು ಹೇಳಿಬಿಟ್ಟಿದ್ದಾರೆ. ಈಗಾಗಲೇ ಆಚರಣೆ ಮಾಡಿ ತೀರ್ಥ ತೊಗೊಂಡ್ರೆ ಪ್ರೋಸೆಸ್ ಶುರುವಾಗಿಬಿಟ್ಟಿದೆ. ತೀರ್ಥ ತೊಗೊಂಡ್ರೆ ಎಲ್ಲ ಪ್ರೋಸೆಸ್ ನಡೀತಾ ಇದೆ ಈಗ. ತಥೋ ಮೌನಿ. ಹಾಂ, ಹೌದು. ದೇವರು ಕೊಟ್ಟಿದ್ದು ಎಚ್ಚರ ಇರಬೇಕು. ದೇವರಿದ್ದಾನೆ ಇದರೊಳಗೆ, ಅದು ಗೊತ್ತಿರಬೇಕು. ಇಲ್ಲಿರೋ ದೇವರು ಏನಿದ್ದಾನೆ, ಇಲ್ಲಿ ದೇವರಿದ್ದಾನೆ, ಬೆಂಬೂರು ಪರಮಾತ್ಮ ಶಿಕಾರ ಮಾಡ್ತಾನೆ ಅಂತ ಅನುಸಂಧಾನ ಇರಬೇಕು. ಮತ್ತು ಅದೆಲ್ಲ ದೇಹಕ್ಕೆ ಅಲ್ಲಲ್ಲೇ ಮುಟ್ಟುತ್ತೆ. ನಾವು ಸುಮ್ಮನೆ ಪೋಸ್ಟ್ ಹಾಕೋದಿಲ್ಲ. ಹಾಕ್ಬೇಕಾದ್ರೆ ಏನು ಮಾಡ್ತೀವಿ? ಅದನ್ನು ಅವರಿಗೆ ರೀಚ್ ಆಗುತ್ತೆ. ಇವತ್ತು ಹಾಕಿದ್ದೇನೆ, ನಾಳೆ ತಪ್ಪಿದ್ದು ನಾಡಿದ್ದು ಮುಟ್ಟುತ್ತೆ, ಬಾಯಿ ಬಂದ ಬೈದಿದ್ದೇನೆ, ಏನು ಉತ್ತರ ಕೊಡ್ತಾನೆ ನೋಡೋಣ ಆ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಕೂತಿರ್ತಾರೆ. ಇದು ಚಪ್ಟ ಕೊಡಾಗಿಲ್ಲ, 5 ದಿವಸದಲ್ಲಿ ಗೊತ್ತಾಗುತ್ತೆ ಹಣೆ ಬರ ಅಂತ ಹೇಳ್ತಾರಲ್ಲ ಹಾಗೆ. ಇಷ್ಟೆಲ್ಲ ಅರಿಸ್ತಾ ಇದ್ದಾರೆ, ಇಟ್ಕೊಂಡು ಲೆಟ್ರ್ ಬರೆದು ಹಾಕಿರೋದು. ಅವನು ಸುಮ್ಮನೆ ಬಿದ್ದಿರಲಿ ಅಂತ ಹಾಕಿಲ್ಲ. ಅದೇ ರೀತಿ ಪ್ರತಿಯೊಂದು ಕೆಲಸ ಮಂತ್ರ ಅಂತ ಹೇಳಬೇಕಾದ್ರೆ ಅವ್ರಿಗೆ ರೀಚ್ ಆಗ್ತಾ ಇದೆ, ಅವ್ರು ಕೇಳಿಸ್ಕೊತಾ ಇದ್ದಾರೆ, ಅದನ್ನು ಅಪ್ಲಿಕೇಶನ್ ಹೋಗ್ತಾ ಇದೆ. ನಮಗೆ ಸರಿಯಾಗಿ ಮಾಡಿದ್ದೇವೆ ಅಂದಮೇಲೆ ಅವ್ರು ಒಳ್ಳೇದು ಮಾಡೇ ಮಾಡ್ತಾರೆ. ಆ ಥರ ಇರಬೇಕು. ನಮ್ಗೆ ಸರಿಯಾಗಿರೋದ್ರಿಂದ ಅದೇನಾಗಬೇಕು? ಒಳ್ಳೇದಾಗೇ ಆಗುತ್ತೆ. ಅವ್ರು ಕೆಟ್ಟದ್ದು ಮಾಡೋ ದೇವತೆಗಳು ಒಳ್ಳೆಯವರಾದರೆ ಕೆಟ್ಟದ್ದು ಮಾಡೋದೇ ಇಲ್ಲ. ನಾನು ಸರಿಯಾಗಿ ಪ್ರಾರ್ಥನೆ ಮಾಡಿದ್ದೇನೆ, ಆದ್ದರಿಂದ ಕೆಲಸ ಆಗೇ ಆಗುತ್ತೆ. ಆಗ ಅದು ಉಪಯೋಗಕ್ಕೆ ಬರ. ಸುಮ್ಮನೆ ಎಲ್ಲೋ ನೋಡ್ಕೊತಾ ಹೇಳಿದ್ರಲ್ಲ ಅದಕ್ಕೆ. ಹೌದು, ಆ ರೀತಿ ಮಾಡಿದರೆ ಉಪವಾಸ ಮಾಡಿದ ಪುಣ್ಯನೂ ಬರುತ್ತೆ, ಊಟ ಮಾಡಿದ ಅಡ್ವಾಂಟೇಜು ಸಿಗುತ್ತೆ, ಮತ್ತು ಪಾಪಗಳು ಬರೋದಿಲ್ಲ, ಯಾವ ಹತ್ಯೆ ಮಾಡಿದ ದೋಷ ಇರೋದಿಲ್ಲ, ಎಲ್ಲ ಪರಿಹಾರ ಆಗುತ್ತೆ. ತಥೋ ಮೌರಿ ಪ್ರತಿಕವಲಂ ಭಗವತ್ಸ್ಮರಣಪೂರ್ವಕಂ ಭುಕ್ತ್ವಾ ಉಚ್ಛಿಷ್ಟ ಭಾಗಧೇಯೇಭ್ಯ ಸೋದಕಮನ್ನಂ ಭೂಮೌ ನಿಕ್ಷಿಪೆ. ಆಮೇಲೆ ಏನಾಯಿತು? ಬೂಡ್ದೆಲ್ಲ ಮುಗಿದ ಮೇಲೆ ಕೈಯಲ್ಲಿ ಸ್ವಲ್ಪ ಹಿಡ್ಕೋಬೇಕು. ಅನ್ನ ಇದನ್ನು ಇಟ್ಕೊಂಡ್ಬಿಟ್ಟು ಅಮೃತಾಪಿಧಾನಮಸೆ ಅಂತ ಹೇಳ್ಕೊಡ್ಬೇಕು. ಬಿಡಬೇಕು, ಅದು ಮೊದಲು ಬಿಟ್ಬಿಡ್ಬೇಕು. ಬಿಟ್ಮೇಲಿಂದ ಹಾಕ್ಕೊಂಡ್ಬಿಟ್ಟು ಇವರಿಗೆಲ್ಲ ಕೊಡಬೇಕಾದ್ರೆ ರವಿಯ ಪುಣ್ಯ ನೆಲೆ ಅಂತಿದೆಯಲ್ಲ, ಅವರಿಗೆಲ್ಲ ಮುಟ್ಟೋದಕ್ಕೋಸ್ಕರ ಕೊಡಬೇಕದು. ಗೊತ್ತಾಯ್ತಾ? ಉತ್ತರಾಪೋಷಣ ತೊಗೊಂಡು ಆದಮೇಲೆ ಉತ್ತರಾಪೋಷ ತೊಗೊಂಡ್ರೆ ಮುಗಿದೋಯ್ತಾರೆ. ಉತ್ತರಾಪೋಷ ತೊಗೊಂಡು ನೀರು ಆ ಕಡೆ ಹಾಕಬೇಕು. ಉಳಿಸ್ಕೊಂಬಿಟ್ಟು ನೀರು ಆ ಕಡೆ ಹಾಕಿದರೆ ಮುಗೀತದೆ. ಆಮೇಲೆ ಮತ್ತೆ ಮುಟ್ಟಾಗಿಲ್ಲ, ಮುಗಿದೋಯ್ತು. ಎಲೆ ಮುಟ್ಟಾಗಿಲ್ಲ, ಮುಟ್ಬಿಟ್ಟು ಅದು ಬೈಲೇ ಇದ್ದ ಲೆಕ್ಕ. ಆ ಕಥೆ ಮುಗೀತು. ಅಲ್ಲಿಗೆ ಯಜ್ಞ ಆಯಿತು, ಕ್ಲೋಸ್. ಹಾಂ, ಹೌದು. ಅಲ್ಲಿ ಏನು ಉಳಿದಿರುತ್ತೋ ಅದು ಅಂತ ಹೇಳಿ ಸ್ವಲ್ಪ ತೊಗೊಂಡ್ಬೇಕಾದ್ರೆ ಅದೆಲ್ಲ ಹೋಗ್ಬಿಟ್ಟು ಬರೀ ನೀರು ಹಾಕೊಂಡು ಕೊಡ್ತಾರೆ. ಎಲ್ಲಿ ಕೈಲಿ ಉಳಿದಿರ್ತಾರೆ, ಎಲ್ಲ ಸೇರಿರುತ್ತಲ್ಲ ಅಂತ. ಅದು ಎಲ್ಲ ಇರುತ್ತೆ, ಆದ್ದರಿಂದ ಎಲ್ಲ ಸೇರಿ ಕೊಟ್ಟಾಗ್ಲೆಕ್ಕ. ಅದು ಕೈ ನೀರು ಹಾಕ್ಕೊಂಡೇ ಕೊಡ್ಬೇಕು ಅದನ್ನೀಗ. ತದುಕ್ತಂ ಸ್ಮೃತಿಷು, ಇಷ್ಟು ಹೇಳಿದ್ದಕ್ಕೆಲ್ಲ ಸ್ಮೃತಿ ಕೋಟ್ ಮಾಡ್ತಾರೆ ಈಗ. ಬ್ರಹ್ಮಾದ್ಯಾಶ್ಚ ಸುರಾಃ ಸರ್ವೇ
ವಸಿಷ್ಠಾದ್ಯಾ ಮಹರ್ಷಯಃ ಮಂಡಲಂ ಚೋಪಜೀವಂತಿ ತತಃ ಕುರ್ವೀತ ಮಂಡಲಂ. ಮಂಡಲ ಯಾತಕ್ಕೆ ಮಾಡಬೇಕೆಲ್ಲ ಕೊಟೇಶನ್ನಲ್ಲಿ ಕೊಡ್ತಾರೆ. ಈಗ ಬ್ರಹ್ಮಾದ್ಯಾಶ್ಚ ಸುರಾಃ ಸರ್ವೇ, ಬ್ರಹ್ಮಾದಿ ಎಲ್ಲ ದೇವತೆಗಳು ಕೂಡ ಮತ್ತು ವಸಿಷ್ಠಾದ್ಯ ಮಹರ್ಷಯಃ, ವಸಿಷ್ಠ ಮೊದಲಾದ ಮಹರ್ಷಿಗಳು ಕೂಡ ಮಂಡಲಂಚೋಪಜೀವಂತಿ, ಮಂಡಲದ ಸನ್ನಿಹಿತರಾಗಿರ್ತಾರೆ. ತತಃ ಕುರ್ವೀತ ಮಂಡಲಂ, ಅದಕ್ಕೆ ಮಂಡಲ ಮಾಡಿನೇ ಎಲೆ ಹಾಕಬೇಕು, ತಟ್ಟೆ ಇಟ್ಕೋಬೇಕು. ಬ್ರಾಹ್ಮಣಸ್ಯ ಚತುರಸ್ರಂ ಚಸ್ರಂ ವೈ ಬಾಹುಜನ್ಮನಃ ವರ್ತುಲಂತು ವಿಷಃ ಪ್ರೋಕ್ತಂ ಶೂದ್ರಸ್ಯ ಅಭ್ಯುಕ್ಷಣಂ ಸ್ಮೃತಂ. ನೋಡಿ, ಬ್ರಾಹ್ಮಣ ಚೌಕಮಂಡಲ ಮಾಡಬೇಕು, ತ್ರಸ್ರಂ ತ್ರಿಕೋಣ ಮಂಡಲವನ್ನು ಕ್ಷತ್ರಿಯ ಮಾಡಬೇಕು, ವರ್ತುಲ ಮಂಡಲವನ್ನು ವೈಶ್ಯ ಮಾಡಬೇಕು, ಶೂದ್ರ ಬರೀ ಪ್ರೋಕ್ಷಣೆ ಮಾಡಬೇಕು. ಇವತ್ತು ಯಾವುದು ಮಾಡಿ ಶೂದ್ರಗಿಂತ ಹೋಪ್ಲೆಸ್ ಆಗುತ್ತೆ, ಹೌದಲ್ಲ? ಇವತ್ತು ಇಲ್ಲೇ ಇಲ್ಲಲ್ಲ ಅದು. ಶೂದ್ರ ಮಾಡಿ ಬರೀ ಪ್ರೋಕ್ಷಣೆ ಮಾಡಿಕೊಂಡಲ್ಲಿ ಹಾಕಿದ್ರೇ ಒಂದು ಶುದ್ಧಿ ಆಯಿತು ಪಾಪ, ಅದು ಶೂದ್ರ ಮಾಡೋದು. ಸ್ವಲ್ಪ ತ್ರಿಕೋಣ ಮಾಡಿಕೊಂಡಾಗ ಏನಾಯ್ತದ? ಕ್ಷತ್ರಿಯ ಅಲ್ಲ, ರೌಂಡ್ ಮಾಡಿಕೊಂಡಾಗ ವೈಶ್ಯ, ತ್ರಿಕೋಣ ಮಾಡಿಕೊಂಡಾಗ ಕ್ಷತ್ರಿಯ, ಚತುರಸ್ರ ಮಾಡಿಕೊಂಡ ಬ್ರಾಹ್ಮಣ. ಮಂಡಲ ಮಾಡಿಕೊಳ್ಳೋದ್ರಲ್ಲೇ ಯಾವ ವರ್ಣ ಅಂತ ಗೊತ್ತಾಗ್ಬಿಡುತ್ತೆ ಅಂತ. ಮಂಡಲ ಮಾಡಿಕೊಳ್ಳೋದ್ರೊಳಗೆ ಯಾವ 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 ಯಾವುದವ್ರಿಗೆ ಸೇರಿದವನು ಆ ಹೆಸರಿನಲ್ಲಿ ಮಂಡಲದಲ್ಲಿ ಎಲ್ಲದರಲ್ಲೂ ಕೂಡ ನಿಯಮ ಹೇಳಿಬಿಟ್ಟಿದ್ದಾರೆ. ಅದ್ರ ಮೇಲೆ ಯಾವನಂತ ಕನ್ಫರ್ಮ್ ಆಗಿಬಿಡತ್ತೆ. ಶೂದ್ರಸ್ಯ ಅಭ್ಯುಕ್ಷಣಂ ಸ್ಮೃತಂ ವರ್ತುಲಂತು ವಿಷಃ ಪ್ರೋಕ್ತಂ. ಶೂದ್ರಸ್ಯ ಬರೀ ಮಂಡಲ ಹಾಕಿಕೊಡೋದೆ, ಎಲೆ ಹಾಕಬಾರ್ದು, ತಟ್ಟೆ ಇಳ್ಕೊಡು. ಬುಡ್ದವರಿಗೆಲ್ಲ ಬಲಗೈಯಲ್ಲೇ ಮಾಡಬೇಕು, ನಾವು ಮಾಡ್ಕೋಬೇಕು ಎಡಗೈಯಲ್ಲಿ ಮಾಡಬೇಕು. ನಾವು ಮಾಡ್ಕೋಬೇಕಾದ್ರೆ ಎಡಗೈಲಿ, ಬೇರೆಯವ್ರಿಗೆ ಮಾಡ್ಬೇಕಾದ್ರೆ ಬಲಗೈಯಲ್ಲೇ ಮಾಡಬೇಕು. ಇದೆಲ್ಲ ಅಲಂಕಾರ ಕೂಡಿಸೋ ಬ್ರಾಹ್ಮಣಿಗೆ ಅಷ್ಟೇ ಅಂತ ಆಗೋಗ್ಬಿಟ್ಟಿದೆ ಹೊರತು ಉಳಿದಂತಿಲ್ಲೇ ಇಲ್ಲ. ಯಾತುಧಾನ ಪಿಶಾಚಾಶ್ಚ ರಾಕ್ಷಸ ಕ್ರೂರಕರ್ಮಿಣಃ ಹರಂತಿ ರಸಮನ್ನಸ್ಯ ಮಂಡಲೇನ ವಿವರ್ಜಿತಂ. ಮಂಡಲ ಮಾಡಿಕೊಂಡ್ರೆ ಇಷ್ಟು ದೇವತೆಗಳು ಋಷಿಗಳೆಲ್ಲ ಸಂತೋಷಪಟ್ಟು ಅನುಗ್ರಹ ಮಾಡ್ತಾರೆ. ಮಾಡಿಕೊಳ್ಳದೆ ಹೋದರೆ ಯಾತುಧಾನಾಹ ರಾಕ್ಷಸರು, ದೈತ್ಯರು, ಪಿಶಾಚಾಶ್ಚ ಪಿಶಾಚಿಗಳು, ರಾಕ್ಷಸರು, ಕ್ರೂರಕರ್ಮಿಗಳು, ಕೆಟ್ಟ ಆಸುರಿ ಶಕ್ತಿಗಳೆಲ್ಲ ಹರಂತಿ ರಸಮನ್ನಸ್ಯ ಅನ್ನದ ಸಾರನ್ನು ತೊಗೊಂಡೋಗ್ಬಿಡ್ತಾರೆ. ಸೊ ಎಕ್ಸ್ಪೆಕ್ಟೆಡ್ ಏನು ಬರಲ್ಲ, ಅಲ್ಲಿ ರಿಸಲ್ಟ್ ಸಿಗೋದಿಲ್ಲ, ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಸಿಗೋದಿಲ್ಲ. ಹರಂತಿ ಸಾರಮನ್ನ ರಸ, ಕವರಲ್ಲಿ ದುಡ್ಡು ಕೊಟ್ಟರೆ, ದುಡ್ಡು ತೊಗೊಂಡು ಬರೀ ಕವರ್ ಕೊಟ್ಟರೆ ಹಾಗಾಗತ್ತೆ ಅಷ್ಟೆ. ಸಾರನೇ ತೊಗೊಂಡ್ಬಿಡ್ತಾರೆ. ಆದ್ದರಿಂದ ಅನ್ನ ತಿಂದು ಏನಾಗಬೇಕು, ಎಫೆಕ್ಟ್ ಕ್ರಿಯೇಟ್ ಆಗೋದಿಲ್ಲ. ಪುಷ್ಟಿ ತುಷ್ಟಿ ಏನೇನಾಗಬೇಕು ಯಾವುದೂ ಆಗೋದಿಲ್ಲ. ಆದ್ದರಿಂದ ತಿಂದರೂ ಹೊರಗ್ತಾ ಇರ್ತಾರೆ ಅಷ್ಟೆ. ಪಿಶಾಚಾಶ್ಚ ರಾಕ್ಷಸಾಃ ಕ್ರೂರಕರ್ಮಿಣಃ ಹರಂತಿ ರಸಮನ್ನಸ್ಯ ಮಂಡಲೇನ ವಿವರ್ಜಿತಂ. ಅದಕ್ಕೆ ಮಂಡಲ ಇಲ್ಲದೇ ಎಂದೂ ಕೂಡ ಎಲೆ ತಟ್ಟೆ ಹಾಕೋಗಿಲ್ಲ, ಭೋಜನ ಪಾತ್ರೆ ಇಟ್ಕೊಳ್ಳೋಗಿಲ್ಲ. ಯದ್ವೇಷ್ಟಿತ ಶಿರಾ ಭುಂಕ್ತೆ ದಕ್ಷಿಣಾಮುಖ ಸೋಪಾನಕ್ತಃ ಪಿಬನ್ ಭುಂಕ್ತೆ ತದ್ವೈರಕ್ಷಾಂಸಿ ಭುಂಜತೆ. ನೋಡಿ, ಈ ರೀತಿ ಊಟ ಮಾಡಿಕೊಡೋದು ಹೇಗೆ? ಯದ್ವೇಷ್ಟಿತ ಶಿರಾ, ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಊಟ ಮಾಡಿಕೊಡೋದು. ಹೀಗೆಲ್ಲ ಹೊದ್ಕೊಂಡು ಮಾಡ್ಕೊಂಡು ಊಟ ಮಾಡಿಕೊಡೋದು, ಅದೇ ಓಪನ್ ಇರಬೇಕು. ಆಮೇಲೆ ಭುಂಕ್ತೆ ದಕ್ಷಿಣಾಮುಖ, ದಕ್ಷಿಣ ದಿಕ್ಕಿಗೆ ಊಟ ಮಾಡಿಕೊಡೋದು. ದಕ್ಷಿಣ ದಿಕ್ಕಿಗೆ ಮುಖ ಮಾಡಿಬಿಟ್ಟು ಊಟ ಮಾಡಿಕೊಡೋದು ಅಂತ ಹೇಳ್ತಾರೆ. ಯಾರಿಗದು ವಿಹಿತ? ಶ್ರಾದ್ದ ಕಾಲದಲ್ಲಿ ಮಾತ್ರ, ಅಷ್ಟೇ ಹೊರತು ಉಳಿದವರೆಗೆ ದಕ್ಷಿಣಾಮುಖದಲ್ಲಿ ಊಟ ಮಾಡೋದು ಶ್ರೇಷ್ಠ ಅಲ್ಲ. ಸೋಪಾನಕ್ತಃ, ಪಾದರಕ್ಷೆ ಹಾಕೊಂಡು ಊಟ ಮಾಡ್ಕೊಳ್ಳೋದು. ಟೇಬಲ್ ಮೇಯಿಸಿದವರೆಲ್ಲ ಎಂಥವರು? ಪಾದರಕ್ಷೆ ಹಾಕ್ಕೊಂಡೇ ಮಾಡೋರು. ಪೋಪಾನಕ್ತಃ ಪಿಬನ್, ನೀರು ಕುಡಿಕೊಡೋದು, ಬರೀ ಊಟ ಅಲ್ಲ. ಪಿಬನ್ ಭುಂಕ್ತೆ, ತಿಂದರೆ ನೀರು ಕುಡಿದ್ರೆ ತದ್ವೈ ರಕ್ಷಾಂಸಿ ಭುಂಜತೆ, ರಾಕ್ಷಸರ ಪಾಲಾಗುತ್ತೆ ಹೊರತು ಬೇರೆಯವರಲ್ಲ. ಹೇಳಿ ರಿಜಿಸ್ಟ್ರೇಷನ್ ಮಾಡಿದೆ, ಎಮ್ಮೋ ಮಾಡಿದೆ, ನೀವು ಕವರಲ್ಲಿ ದುಡ್ಡಿಟ್ಟು ಹಾಕಿದ ಏನಾಗುತ್ತದು? ಯಾರು ಬೇಕಾದ್ರೂ ತೊಗೋಬೋದು. ಪೋಸ್ಟ್ ಮ್ಯಾನ್ ಹೋಗಿದ್ದು ಯಾರು ಬೇಕಾದ್ರೂ ತೊಗೊಳ್ಬೋದು. ಅದು ಪೋಸ್ಟ್ ಹಾಕ್ಲಿಕ್ಕೆ ಕಳಿಸಿದ್ರೆ ತೊಗೊಂಡೇ ಹಾಕ್ಬೋದು ಇವರು ಕೂಡ, ಯಾರು ಕಳಿಸಿದರೆ. ಆದರೆ ರಿಜಿಸ್ಟ್ರ್ ಅದೆಲ್ಲ ಮಾಡೋದು ಏನಾಗುತ್ತೆ? ಎಮ್ಮೋ ಮಾಡಿದ್ರೆ ತೊಗೊಳಕ್ಕೆ ಬರೋಲ್ಲ. ಯಾತಕ್ಕೆ? ಸೇಫ್, ಅವನೇ ಮುಟ್ಟಬೇಕಂತ. ಅರ್ಥ ಆಯ್ತಾ? ಎಷ್ಟೋ ಜನ ಆ ರೀತಿ ಮಾಡಿ ತಪ್ಪು ತಿಳ್ಕೊಂಡು ದುಡ್ಡು ಹೋಯ್ತು. ಅವನಿಗೆ ಆನ್ಸರಬಲ್, ಅಕಸ್ಮಾತ್ ದುಡ್ಡಿಟ್ಟಿದ್ದೆ ಯಾಕೆ ಕೊಡೋಕ್ಕೆ ಕಂಪ್ಲೇಂಟ್ ಕೊಡೋಂಗಿಲ್ಲ. ಕೊಟ್ಟರೆ ರೂಲ್ ಪ್ರಕಾರ ಏನಿದೆ ಆ ರೀತಿ ಕೊಡಬಾರ್ದು ಅಂತಿದೆ. ಅವನು ಎಮ್ಮೋ ಕಮಿಷನ್ ಹೋಗುತ್ತೆ ಎಂಬ ಸಂಕಟಕ್ಕೆ ಮಾಡಿದ್ದಾರೆ. ಆದ್ದರಿಂದ ಅದು ದೋಷ, ಅದು ಮೋಸ. ಆದ್ದರಿಂದ ಅಫೆನ್ಸ್ ಅದು. ಕಂಪ್ಲೇಂಟ್ ಕೊಟ್ಟರೆ ಸಿಕ್ಕಾಕೊಳ್ಳಿ, ಡೆಡ್ ಸಿಕ್ಕಾಕೊಳ್ಳೋ ಲೆಕ್ಕ. ಅವ್ರು ಸುಮ್ಮನೆ ಕೂತು ದುಡ್ಡು ಹೋಗುತ್ತೆ. ಕಂಪ್ಲೇಂಟ್ ಕೊಟ್ಟರೆ ಮರ್ಯಾದೆನೂ ಹೋಗುತ್ತೆ. ದುಡ್ಡು ಹೋಯಿತು, ದುಡ್ಡು ಕೊಡಿಸೋದಿಲ್ಲ ಅವ್ರು, ಯಾಕೆಂದರೆ ತಪ್ಪು ಮಾಡಿದ್ದೀಯ. ಆದ್ದರಿಂದ ಅವನ್ನ ಕೊಟ್ಟಾಗ ಬರೋ ಚಾನ್ಸ್ ಇಲ್ಲೇ ಇಲ್ಲ. ತಪ್ಪು ಒಪ್ಕೊಂಡಿದ್ದೀಯ, ಆದ್ದರಿಂದ ನಿನಗೆ ಶಿಕ್ಷೆ ಆಗುತ್ತೆ ಅಂತ ಹೇಳ್ತಾರೆ. ಯದ್ವೇಷ್ಟಿತ ಶಿರಾ ಭುಂಕ್ತೆ ಯದ್ಭುಂಕ್ತೆ ದಕ್ಷಿಣಾಮುಖ ಸೋಪಾನಕ್ತಃ ಪಿಬನ್ ಭುಂಕ್ತೆ ತದ್ವೈ ರಕ್ಷಾಂಸಿ ಭುಂಜತೆ. ಪ್ರಾಗ್ವಾ ಪ್ರತ್ಯಗ್ಮುಖೋ ವಾಪಿ ಜಾನ್ಮೋರಂತಕರಶ್ಚುಚಿ. ಪ್ರಾಗ್ವಾ ಪ್ರತ್ಯಗ್ಮುಖೋ ವಾಪಿ, ಪ್ರಾಗ್ಮುಖ ಪ್ರತ್ಯಗ್ಮುಖ,
ಪೂರ್ವ ಆಗ್ಬೋದು, ಪಶ್ಚಿಮ ಆಗಬಹುದು. ಜಾನ್ವ ಇವೆರಡು ಶ್ರೇಷ್ಠ. ಪೂರ್ವ ದಿಕ್ಕು ಪಶ್ಚಿಮ ಮುಖ ಮಾಡ್ಕೊಂಡು ಊಟ ಮಾಡಿದರೆ ಶ್ರೇಷ್ಠ. ಜಾನ್ವೋರ್ ಅಂತಕರ ಶುಚಿ ಉದಂಗ್ಮುಖೋ ವಾ ಪಿತ್ರೇಷು ಸಮಾಸೇನೋ ಅಭಿಪೂಜಿತ. ಉತ್ತರ ಮುಖ ಬೇಕಾದ್ರೆ ಕೂಡಬಹುದು. ಸ್ವರ್ಣಂ ರೂಪ್ಯಂಚ ಕಾಂಸ್ಯಂಚ ಪರ್ಣಂ ವಾ ಶಾಸ್ತ್ರಚೋದಿತಂ. ನೀವು ಊಟ ಮಾಡೋದಾದರೆ ಸ್ವರ್ಣ ಬಂಗಾರ ತಟ್ಟೆಯಲ್ಲಿ ಮಾಡ್ಬೋದು ಅಂತ ಹೇಳ್ತಾರೆ. ಗೊತ್ತಾ, ಸ್ವರ್ಣ ಬಂಗಾರ ತಟ್ಟೆಯಲ್ಲಿ ಮಾಡೋದು ಭಾರಿ ಶ್ರೇಷ್ಠ. ಅದು ಇರ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಅದು ಇಟ್ಟಿರೋದು ಗೋವಿಂದ ತೊಗೊಂಡೋದ್ರೆ ಹೋಗೇ ಬಿಡ್ತಾರೆ. ಅದರಿಂದ ಇಂಪಾಸಿಬಲ್ ಅದು. ಅದಕ್ಕೆ ಏನು ಮಾಡ್ತಾರೆ, ಮಧ್ಯದಲ್ಲಿ ಒಂದಿಷ್ಟು ಬಂಗಾರದ ಮದ್ದು ಹಾಕ್ತಾರೆ. ಅದು ಇದು ಬರಲಿದೆ. ನೈವೇದ್ಯ ಪದಾರ್ಥಕ್ಕೆ ಹಾಗೇನೆ ಸೌವರ್ಣ ಸ್ಥಾಲಿವರ್ಯೈಹಿ ಆಗೋದಿಲ್ಲ ಅಂತೇಳಿದ್ರೆ ನೈವೇದ್ಯ ಇಡೋ ಪದಾರ್ಥಕ್ಕೆ ಮಾತ್ರ ಅದಕ್ಕೊಂದು ಮಧ್ಯದಲ್ಲಿ ಒಂದು ಹಾಕಿಬಿಟ್ರೆ ಸೌವರ್ಣ ಮಿಶ್ರದಾಗತ್ತೆ. ತಾನು ಕೂಡ ಆ ರೀತಿ ಮಧ್ಯೆ ಹಾಕ್ಸೋಡೋದು ಒಳ್ಳೆಯದು. ಹಾಕ್ಕೊಡ್ತಾರೆ. ಇವರು ಹಾಕ್ತಾರೆ, ಗೋಲ್ಡ್ ಸ್ಮಿತಿಗೆ ಕೊಟ್ಟರೆ ಅದನ್ನು ಫಿಕ್ಸ್ ಮಾಡಿಕೊಡ್ತಾರೆ ಆ ಥರ. ಕೈಗೂಟದ ಬಟ್ ತಟ್ಟೆಗೆ ಮಾಡಿ ಅಂತ ಹೇಳ್ತಾರೆ. ಸ್ವರ್ಣಂ ರೂಪ್ಯಂ ವಾ ಬೆಳ್ಳಿ ತಟ್ಟೆ ಆಗ್ಬೋದು, ಕಾಮಿಸ್ಯಂ ಕಂಚಿಂದ ಆಗಬಹುದು, ಪರ್ಣಂ ಎಲೆ ಆಗ್ಬೋದು. ಎಲೆ ಪರ್ಣಮ್ಮ ಚಾತ್ರದಲ್ಲಿ ಎಷ್ಟು ಹೇಳಿದ್ದಾರೆ. ಎಲೆಗಳಲ್ಲೂ ಎಂಥ ಎಲೆ ಆಗಬೇಕು ಅದನ್ನು ಹೇಳ್ತಾರೆ. ಮತ್ತು ಚತುಷ್ಷಷ್ಟಿ ಫಲಂ ಕಾಂಸ್ಯಂ ತದರ್ಧಂ ಪಾದಮೇವ ಚ. ಚತುಷ್ಷಷ್ಟಿ ಫಲಂ ಕಾಂಸ್ಯ ಕಂಚಿಂದಾದರೆ 64 ತೊಲೆ ಇರಬೇಕು ಅಂತ ಹೇಳ್ತಾರೆ. ಅದು ವೇಟ್ ಕೂಡ ಫಿಕ್ಸ್ ಮಾಡ್ತಾರೆ. ಆ ವೇಟ್ ಇದ್ದರೆ ಆ ತಟ್ಟೆಗೆ ಮಹತ್ವ. ಆಮೇಲೆ ತದರ್ಧಂ ಪಾದಮೇವ ಚ ತದರ್ಧಂ ಪಾದಮೇವ ಚ ಗೃಹಿಣಾಮೇವ ಯೋಚ್ಯ. ಅದಾಗದೆ ಹೋದರೆ ಅರ್ಧ 32, ಅದು ಆಗದೆ ಹೋದರೆ 16, ಅದು ಮುಖ್ಯ. ಆದರೆ ಸಾಧ್ಯಮಾನ ತಟ್ಟೆ ಯಾರಿಗೆ ಶ್ರೇಷ್ಠ ಅಂದರೆ ಗೃಹಸ್ಥರಿಗೆ ಶ್ರೇಷ್ಠ. ಗೃಹಿಣಾಮೇವ ಭೋಜ್ಯಂ ಸ್ಯಾತ್ ತಥೋ ಹೀನಂ ಚ ವರ್ಜಯಿತ್. ಅದಕ್ಕಿಂತ ತೆಳ್ಳನ ತಟ್ಟೆ ಇದ್ದರೆ ಬಿಟ್ಟುಬಿಡಿ, ಇಟ್ಕೊಳ್ಳೋಕೆ ಹೋಗಬೇಡಿ. ಎಲೆ ಪ್ರಿಫರೆನ್ಸ್ ಆಗ. ಗೃಹಸ್ಥರಿಗೆ ತಟ್ಟೆನೇ ಶ್ರೇಷ್ಠ ಅಂತ ಹೇಳಿದರು. ಆದರೆ ಯತಿಗಳು ಮೊದಲಾದವರಿಗೆ ತಟ್ಟೆ ಶ್ರೇಷ್ಠ ಅಲ್ಲ. ಯಾವ ಶ್ರೇಷ್ಠ ಅವರಿಗೆ? ಎಲೆನೇ ಶ್ರೇಷ್ಠ. ಹೀನಂಚ ವರ್ಜಯೇತ್. ಕರಮಧ್ಯೆ ಸ್ಥಿತಾ ದೇವಾ ಕರಪೃಷ್ಠೇ ತು ರಾಕ್ಷಸಾ ತಸ್ಮಾತ್ ಕರಸ್ಯ ಪೃಷ್ಠೇನ ನಾನ್ನಂ ಕುರ್ಯಾತ್ ಪ್ರದಕ್ಷಿಣಂ. ಕರಮಧ್ಯೆ ಸ್ಥಿತಾ ದೇವಾ, ಕೈ ಮಧ್ಯದಲ್ಲಿ ದೇವತೆಗಳಿರ್ತಾರೆ. ಆಮೇಲೆ ಕರಪೃಷ್ಠೇ ತು ರಾಕ್ಷಸಾ, ಹಿಂಭಾಗದಲ್ಲಿ ರಾಕ್ಷಸರಿರ್ತಾರೆ. ಇದು ಆಪೋಸಿಟ್. ತಸ್ಮಾತ್ ಕರಸ್ಯ ಪೃಷ್ಠೇನ ನಾತ್ರ ಕುರ್ಯಾತ್ ಪ್ರದಕ್ಷಿಣಂ. ಅದನ್ನ ಹಾಕ್ಕೋಬೇಕಾದ್ರೆ ಬಲಗೈ ಈ ರೀತಿ ಮಾಡಿಕೊಡು. ಹೀಗೆ ಹಾಕ್ಕೊಂಡೆ ಮಾಡೋದು ಅಭ್ಯಾಸ ಬಂದಿಲ್ಲ, ಅದರಿಂದ ಪುಣ್ಯ. ಅದು ಹೇಳದೆ ಹೋದರೂ ಅಷ್ಟೇ ಮಾಡ್ತಾರೆ. ಅದು ನೀರು ನಿಲ್ಲೋದೇ ಇಲ್ಲ ಜಾಸ್ತಿ. ಭೋಜನಾತ್ ಕಿಂಚಿತ್ ಅಗ್ರೆ ಅನ್ನಂ ಧರ್ಮರಾಜಾಯ ವೈಬಲಿಂ ಚಿತ್ರಾಯ ಚಿತ್ರಗುಪ್ತಾಯ ಪ್ರೇತೇಭ್ಯೋ ಅಪಿ ಉದ್ಧರೇದ್ ಬಲಿಂ. ಭೋಜನಾತ್ ಕಿಂಚಿತ್, ಭೋಜನಕ್ಕಿಂತ ಮುಂಚಿತವಾಗಿ ಅಗ್ರೆ ಮೊದಲಿಗೆ ಅನ್ನಂ ಯಮಾಯ ನಮಃ ಯಮಾಯ ಧರ್ಮರಾಜಾಯ ಚಿತ್ರಾಯ ಚಿತ್ರಗುಪ್ತಾಯ ಅಂಥೇಳಿ ಅಲ್ಲಿ ಬಲಿ ಕೊಡಬೇಕು. ಪ್ರೇತೇಭ್ಯೋ ಅಪಿ ಚಿತ್ರಗುಪ್ತಸ್ಯ ಪ್ರೇತೇಭ್ಯೋ ಅಪಿ ಉದ್ಧರೇತ್ ಬಲಿಂ ಇತಿ ವಾಯುಪುರಾಣೆ ಲಕ್ಷ್ಮೀ ಸಂಹಿತಾಯಾಮ್. ವಾಯುಪುರಾಣ ಲಕ್ಷ್ಮೀ ಸಂಹಿತಾ ಒಂದು ಭಾಗ ಇದೆ. ಮಹಾಭಾರತದಲ್ಲಿ ಪರ್ವಗಳು ಹೇಗೋ ಅದು ಸಂಹಿತೆಗಳು ಅಂತ ಭಾಗ ಇದೆ, ಅದರಲ್ಲಿ ಹೇಳಿದ್ದಾರೆ. ವಿಷ್ಣು ತೀರ್ಥರು ಹೇಳ್ತಾರೆ, ವಿಷ್ಣು ತೀರ್ಥೀಯೇ ನೈವೇದ್ಯ ಶ್ಲೋಕ ಹೇಳ್ಕೊಂಡು ಊಟ ಕೊಡಬೇಕು, ಪ್ರೋಕ್ಷಣೆ ಮಾಡಬೇಕು. ನೈವೇದ್ಯ ಶೇಷಂ ತುಳಸೀ ವಿಮಿಶ್ರಿತಂ ವಿಶೇಷತಃ ಪಾದಜಲೇನ ಸಿಕ್ತಂ ಯೋಸ್ನಾತಿ ನಿತ್ಯಂ ಪುರತೋ ಮುರಾರೇಹೇ ಪ್ರಾಪ್ನೋತಿ ಯಜ್ಞಾಯುತ ಕೋಟಿ ಪುಣ್ಯಂ. ನೈವೇದ್ಯ ಶೇಷಂ ತುಳಸೀ ವಿಮಿಶ್ರಿತಂ. ಮೊದಲು ಬಡಿಸ್ಕೋಬೇಕಾದ್ರೆ ಏನಾಗಿರಬೇಕು? ನೈವೇದ್ಯ ಶೇಷ ಆಗಿರಬೇಕು. ಅದು ತುಳಸಿ ದಳ ಇರಬೇಕು. ವಿಶೇಷತಃ ಪಾದಜಲೇನ ಸಿಕ್ತಂ. ದೇವರ ಪಾದೋದಕ ನಾನು ಪ್ರೋಕ್ಷಣೆ ತೀರ್ಥ ಪ್ರೋಕ್ಷಣೆ ಮಾಡಬೇಕು. ಅದ್ರ ಮೇಲೆ ನಿತ್ಯ ಅದೇ ಅದು ಎಲ್ಲಿ ನೈವೇದ್ಯ ಕಾಲಕ್ಕೆ ಮಾಡಿರೋದು ಬೇರೆ, ಇಲ್ಲಿ ಮಾಡಬೇಕು. ಅಲ್ಲಿ ಸಾಮೂಹಿಕ ಇದ್ದಾಗ ಸಾಧ್ಯವಾದರೆ ಅದಕ್ಕೆ ತೀರ್ಥ ಮೊದಲು ಹಾಕೋದು ಯಾತಕ್ಕೆ? ಪ್ರೋಕ್ಷಣೆ ಮಾಡಿ ಅಂತೇಳಿ. ಮೊದಲು ಪ್ರೋಕ್ಷಣೆ ತೀರ್ಥ ಹಾಕಿ ಆಮೇಲೆ ಆಪೋಸನಿಗೆ ತೀರ್ಥ ಹಾಕ್ತಾರೆ. ತುಂಬ ಜನ ಇದ್ದಾಗ ಒಂದೊಂದು ಮಾಡಿಬಿಡ್ತಾರೆ, ಟೈಮ್ ಇರಲ್ಲ ಅಂಥೇಳಿ. ಆದರೆ ಅದು ಪದ್ಧತಿ ಆ್ಯಕ್ಚುಲಿ ಪ್ರೋಕ್ಷಣೆ ಮಾಡಬೇಕು. ಇವು ಅಶ್ನಾತಿ ನಿತ್ಯಂ, ನಿತ್ಯ ಮಾಡಬೇಕು. ಎಂದೋ ಒಂದು ಹೌದು ಪ್ರೋಕ್ಷಣೆ ಮಾಡಬೇಕು ಅಂತ ಹೇಳಿದರು. ಪ್ರೋಕ್ಷಣೆ ಮಾಡೋ ಮಂತ್ರ ಗಾಯತ್ರಿ ಮಂತ್ರ. ಸುಮ್ಮನೆ ಪ್ರೋಕ್ಷಣೆ ಮಾಡೋಂಗಿಲ್ಲ. ಯಾವುದೇ ಕಾರ್ಯಕ್ಕೆ ಬ್ರಾಹ್ಮಣ ಏನು ಹೇಳಬೇಕು? ಒಂದು ಮಂತ್ರ ಹೇಳಬೇಕು. ಯಾವುದೇ ಕಾರ್ಯ ಮಾಡಲಿ ಮಂತ್ರ ಹೇಳಿದ್ರೆ ಏನಾಗುತ್ತದು? ಸುಮ್ಮನೆ ಇಂಜೆಕ್ಷನ್ ಚುಚ್ಚರಿ, ಔಷಧಿ ಸುಮ್ಮನೆ ಚುಚ್ಚರಿ ಏನರ್ಥ? ಗಾಯ ಮಾಡಿದಾಗ ಆಗುತ್ತೆ ಅಷ್ಟೇ. ಸೊ ಮಂತ್ರ ಔಷಧಿ ಇಲ್ಲದೆ ಹೇಗೆ ಸಿರಂಜಿ ಉಪಯೋಗಿಸ್ಬಾರ್ದು, ಹಾಗೆ ಮಂತ್ರ ಹೇಳಿದೆ ಏನು ಮಾಡಿಕೊಡೋದು? ಯಾವ ಕೆಸರು ಮಾಡೋಂಗಿಲ್ಲ. ಅದು ಇಲ್ಲ, ಅದನ್ನು ಹೇಳಲಿಲ್ಲ. ಇದು ಗಾಯತ್ರಿನೇ ಆಗಬೇಕು. ಇದಕ್ಕೆ ಗಾಯತ್ರಿ, ಕೆಲವಕ್ಕೆ ಇದಕ್ಕೆ ಗಾಯತ್ರಿ. ನಿತ್ಯಂ ಪುರತೋ ಮುರಾರೇಹೆ, ದೇವ್ರ ಮುಂದೆನೇ ಕೊಡಬೇಕು ಅಂತ, ದೇವ್ರ ಎದುರಿದ್ದಾನೆ ಅಂತ ನಾವು ದೇವರು ನಮಗೆ ಅನುಗ್ರಹ ಮಾಡಿದ್ದಾನೆ, ಅನ್ನ ಕೊಟ್ಟಿದ್ದಾನೆ ಇವತ್ತು ದಿವಸ ಅಂಥೇಳಿ ಸ್ಮರಣೆ ಮಾಡ್ಕೊಂಡು ಊಟ ಮಾಡಬೇಕು. ಪ್ರಾಪ್ನೋತಿ ಯಜ್ಞ, ಈ ರೀತಿ ನಿತ್ಯದಲ್ಲೂ ಮಾಡಬೇಕು. ಎಂದೋ ಒಂದು ದಿವಸ ಅಲ್ಲ, ನಿತ್ಯದಲ್ಲಿ ಇದೇ ಕ್ರಮದಲ್ಲಿ ಊಟ ಮಾಡಬೇಕು.
ಪ್ರಾಪ್ನೋತಿ ಯಜ್ಞಾಯುತ ಕೋಟಿ ಪುಣ್ಯಂ. ಈ ರೀತಿ ಮಾಡಿದರೆ ಯಜ್ಞ ಅಯುತ ಕೋಟಿ ಪುಣ್ಯಂ. ಕೋಟಿ ಅಂದರೆ ಕೋಟಿ, ಅಯುತ ಅಂದರೆ 10,000. 10,000 ಕೋಟಿ ಯಜ್ಞ ಮಾಡಿದಷ್ಟು ಪುಣ್ಯ ಊಟ ಮಾಡಿದರೆ ಬರುತ್ತೆ. ಬರೀ ಊಟ ಮಾಡಿದರೆ, ಈ ರೀತಿ ಊಟ ಮಾಡಿದರೆ ಅದು ಪಾರ್ಟ್ ಬೈ ಪಾರ್ಟ್. ನಿರ್ಮಾಣ ತೀರ್ಥ ತಗೊಳ್ತಾನೆ, 12 ವರ್ಷ ಉಪವಾಸ ಮಾಡಿದಷ್ಟು ಫಲ ಬರುತ್ತೆ ಅಂತ ಹೇಳ್ತಾರೆ. ನಿರ್ಮಾಣ ತೀರ್ಥ ತೊಗೊಂಡ್ರೆ ಒಂದು ಫಲ, ಮಹಾತೀರ್ಥ ತೊಗೊಂಡ್ರೆ ಒಂದು ಫಲ, ಊಟ ಮಾಡಿದ್ರೆ ಒಂದು ಫಲ, ಪ್ರತಿಯೊಂದಕ್ಕೂ ಫಲ ಹೇಳ್ತಾ ಹೋಗ್ತಾರೆ. ಅದು ಸರಿಯಾಗಿ ಮಾಡಿದರೆ. ಇದು ಒಂದೊಂದಕ್ಕೂ ಪಾಪ ಹೇಳ್ತಾ ಹೋಗಿಲ್ಲದ್ರೆ ಇದು ಎಷ್ಟು ಪಾಪ, ನಿರ್ಮಾಣ ತೀರ್ಥ ಒಂದು ಪಾಪ, ಇದಕ್ಕೆ ಇನ್ನೊಂದು ಪಾಪ, ಮತ್ತೊಂದು ಪಾಪ ಶುರುವಾಗುತ್ತೆ. ಎರಡು ಇಲ್ಲದೆ ಇರ್ಲಿಕ್ಕೆ ಸಾಧ್ಯ. ಪ್ರತಿ ಕಾರ್ಯಕ್ಕೆ ಏನಿರಬೇಕು, ವ್ಯಾಲ್ಯೂಯೇಷನ್ ಕೊಟ್ಟಿದ್ದಾರಪ್ಪ. ಈಗ ಏನು ಮಾಡಬೇಕು ಅದಕ್ಕೆ? ಇಲ್ಲ ಮಾರ್ಕ್ಸ್ ಹಾಕೋರು 0 ಹಾಕ್ಬೇಕು ಅಷ್ಟೇ ಹೊರತು. ಕೆಲವು ಸತ್ಯ CET ಎಲ್ಲ ಏನು ಮಾಡ್ತಾರೆ, ಮೈನಸ್ ಮಾಡ್ತಾರೆ. ರಾಂಗ್ ಆನ್ಸರ್ಗೆ ಏನು ಮಾಡ್ತಾರೆ, ಮೈನಸ್ ಮಾಡ್ತಾರೆ. ಅದು ಪರಮಾತ್ಮನ ಲೆಕ್ಕ ಇದು. ಸೊ ನಾವು ಬರೀ ಪುಣ್ಯ ಮಾಡಿದ ಲೆಕ್ಕ ಇಡ್ಸ್ಕೊಳ್ಬೇಕು. ಮೈನಸ್ ಎಷ್ಟಾಗಿದೆ ನೋಡ್ತಾ ಇರಬೇಕಲ್ಲ. ಆ ಮೈನಸ್ ಆಗಿ ಜಾಸ್ತಿ ಆಗಿಬಿಟ್ರೆ ಬರೆದಿದ್ದಕ್ಕಿಂತ ಹೋಗಿಬಿಡುತ್ತೆ ಅಲ್ಲಿಗೆ. ನೆಗೆಟಿವ್ ಮಾರ್ಕ್ಸ್ ಅವೆಲ್ಲ ಕರೆಕ್ಟ್. ಅದು ಸ್ಟ್ಯಾಂಡ್. ಯಾಕೆಂದರೆ ಅದು ಒಂದು ರಿಯಲ್ ಕಾಂಪಿಟೇಷನ್. ಅದು ಅಥವಾ ಬರಿಬಾರ್ದು, ಬರೆದ ಮೇಲೆ ಸರಿ ಬರಿಬೇಕು. ಏನು ಬರೆದೇ ಹೋದರೆ ಫೇಲ್ ಆಗ್ತಾರೆ. ಯಾರು ಬರೋದಿಲ್ಲ, ಎಲ್ಲ 1 ಮಾರ್ಕ್ ಹೋಗಿಲ್ಲ ಅನ್ಕೋರು. 1 ಮಾರ್ಕ್ ಬರೋದೇ, ಬಂದಿರ್ತಾರೆ ಹೋಗ್ಲಿಕ್ಕೆ, ಬರೋದೇ ಇಲ್ಲ. ಹಾಂ ಏನ ಏನು ತಿನ್ಬೇಕಾದ್ರೂ ಕೂಡ ಅದಕ್ಕೆ ಒಂದು ನಮ್ಮಲ್ಲಿ ಅವೆಲ್ಲ ಹೋಗಿಬಿಟ್ಟಿದೆ. ಆ್ಯಕ್ಚುಲಿ ಕೂಡ ಹಿಂದೆ ಆಗಿತ್ತು ಅಂದರೆ ಒಂದು ಸತಿ ಊಟ ಮಾಡಿದೆ, ಅಮೃತ ಪಿಧಾನಮಸಿ ಕೊನೆಗೆ ಹೇಳುತ್ತೆ. ಪಿಧಾನ ಅಂದರೆ ಕ್ಲೋಸ್ ಅಂತ, ಬಾಯಿ ಮುಚ್ಚು ಅಂತ, ಬಾಯಿ ಮುಗಿತಿಲ್ಲ. ಮತ್ತೆ ಯಾವಾಗದು ಮತ್ತೆ ಅಮೃತೋಪಸ್ತರಣ ಬಸಿ. ಇನ್ನೊಂದು ಆಹಾರ ತೊಗೊಳ್ಬೇಕಾದ್ರೆ ಅಷ್ಟೇ, ಅಲ್ಲಿವರೆಗೂ ಲಾಕ್ಡದು. ಬ್ಯಾಲೆಟ್ ಬಾಕ್ಸ್ ಕ್ಲೋಸ್ ಮಾಡಿದರೆ ಓಪನ್ ಮಾಡೋಂಗಿಲ್ಲ. ಇವತ್ತು ಇದಾಗಿಬಿಡುತ್ತೆ, ಅದು ಸೀಲ್ ಆಗಿಬಿಡುತ್ತದು. ಯಾರಿಗೆ? ಯಾವುದೇ ಒಂದೇ ಸಲ ಮುಚ್ಚಿ ಮತ್ತೆ ಬೆಳಗ್ಗೆ ಇಲ್ಲದ್ರೆ ಹೋದಾಗ ಲೆಕ್ಕ. ಒಂದೇ ಸಲ ಮುಚ್ಚಿ ಹೋದಾಗ ಲೆಕ್ಕ. ಅದು ತಿನ್ನಬಾರ್ದು ಅಂತ ಅರ್ಥ. ಅದಕ್ಕೆ ಸಾಯಂ ಪ್ರಾತರ ದ್ವಿಜಾತೀನಾಂ ನಾಂತರಾಶನ ಭಿಷ್ಯತೆ. ಬೆಳಗ್ಗೆ ಮಧ್ಯಾಹ್ನ 2 ಊಟ ಬಿಟ್ಟರೆ ಮಧ್ಯೆ ಏನು ತಿನ್ಕೂಡ್ದು ಅಂತ ಶಾಸ್ತ್ರ ಹೇಳುತ್ತೆ. ತಿಂದರೆ ಅದೇನದು ತಪ್ಪದು. ಅದು ಪಾರಾಯಣಾದಿಗಳಿಗೆ 3 ತಾಸು ಆದಮೇಲೆ ಇದು ಬಂದುಬಿಡುತ್ತೆ, ಬಡಿ ಆಗ್ತಾರೆ ಅವ್ರು. ಮತ್ತೆ ಯಾವಾಗ ತಿಂತಿದ್ರೆ ಬೈಲಿಗೆ ಇರ್ತಾರೆ. ಆದ್ದರಿಂದ ಅವ್ರಿಗೆ ಇದೇ ಆಗೋದಿಲ್ಲ. ರಾತ್ರಿ ಮೇಂಟೈನ್ ಮಾಡಿ 20 ತಾಸು ತಿನ್ಬೇಕೇನೋ ಏನಿಲ್ಲ. ಯಾವ ನೆಸಿಟಿ ಇದ್ದರೆ ತಿಂದರೆ ಸಾಕು. ಯಾವಾಗಲೂ ಪೆಟ್ರೋಲ್ ಹಾಕ್ಸ್ತಿದ್ರೆ ಅವ್ರು ಮುಂದಕ್ಕೆ ಹೋಗೋದ್ರೆ ಬರೀ ಪೆಟ್ರೋಲ್ ಹಾಕಿ ಹೋಗ್ಬಿಟ್ಟಾರೆ ಅಷ್ಟೇ. ಮೇಂಟೆನೆನ್ಸ್ ಇರುತ್ತೆ, ಆಗೋದಿಲ್ಲ. ಇಷ್ಟು ಪೆಟ್ರೋಲ್ ಹಾಕಿ ಇಷ್ಟು ದೂರ ಹೋಗುತ್ತೆ, ಮೈಲೇಜ್ ಇದೆಯಲ್ಲ, ಇಷ್ಟು ಊಟ ಮಾಡಿ ಇಷ್ಟೊತ್ತಿರುತ್ತೆ ಮತ್ತು ಗ್ಯಾರಂಟಿ. ಅಷ್ಟು ಕೆಪಾಸಿಟಿ ಇದೆ ಅದಕ್ಕೆ ಲಾಂಗ್ ಜರ್ನಿ ಹೋಗಿ ಗಟ್ಟಿ ಫುಡ್ ಅಂತ ತೊಗೋತಾರೆ. ಸ್ಲೋ ಆಗಿ ಜೀರ್ಣ ಆಗೋದು ಗಟ್ಟಿ ಫುಡ್. ಅದು ಕೆಲವು ಬೇಗ ಜೀರ್ಣ ಆಗಿಬಿಡುತ್ತೆ. ಅದು ಆ ರೀತಿ ತೊಗೊಳ್ತಿರೋಕ್ಕೆ ಜೀರ್ಣ ಆಗಿಬಿಡುತ್ತೆ. ಕೆಲವು ನಿಧಾನವಾಗಿ ಆಗುತ್ತೆ. ಅಂಥ ಫುಡ್ಡೆಲ್ಲ ಹೇಳ್ತಾರೆ. ಅದನ್ನು ದಶಮಿ ಯಾವ ಥರ ತೊಗೊಳ್ಬೇಕು ಸರಿಯಾಗಿರ್ಲಿಕ್ಕೆ, ಅದೆಲ್ಲ ಬದ್ಧತೆಗಳಿದ್ದೇ ಇದೆ. ಪ್ರಾಪ್ನೋತಿ ಯಜ್ಞಾಯಿತ ಕೋಟಿ ಪುಣ್ಯಂ. ಅದು ಆ್ಯಕ್ಚುಲಿ ಊಟ ಮಾಡಿದ್ದು ದೋಷಕ್ಕೆ ಕಾರಣವಾಗಬೇಕು, ನ್ಯಾಯವಾಗಿ ಆಗಲಿಲ್ಲ. ಯಾಕೆ? ಪುಣ್ಯಕ್ಕೆ ಕಾರಣ ಆಯ್ತು, ಅನುಸಂಧಾನ ಇದ್ದಿದ್ದರಿಂದ. ಪಾದೋದಕಂ ಹರೇ ಪುಣ್ಯಂ ತುಳಸೀದಲ ಮಿಶ್ರಿತಂ ಅಮೃತೋಪಸ್ತರಣಮಸೀತಿ ಪ್ರಾಶಯೇತ್ ಕುಶಪಾಣಿನಾ. ಪಾದೋದಕಂ ಹರೇ ಪುಣ್ಯಂ ತುಳಸೀದಲ ಮಿಶ್ರಿತಂ. ಪರಮಾತ್ಮನ ಪಾದೋದಕವಾದ ಅತ್ಯಂತ ಪುಣ್ಯಕರ. ತುಳಸಿಯಿಂದ ಸೇರಿಸ್ಕೊಂಡ್ಬಿಟ್ಟು ಅದನ್ನು ಪ್ರೋಕ್ಷಣೆ ಮಾಡಬೇಕು. ಅಮೃತೋಪಸ್ತರಣಮಸೆಯಿಂದ ತೊಗೋಬೇಕು. ಇತಿ ಪ್ರಾಶಯೇತ್ ಕುಶಪಾಣಿನಾ. ಕುಶಪಾಣಿ ದರ್ಬೆ ಇರಲಿ ಅಂತ ಹೇಳ್ತಾರೆ ಕೈಯೊಳಗೆ, ಊಟಕ್ಕೆ ಕೂಡ. ಗೊತ್ತಾಯ್ತಾ? ಕನಿಷ್ಠ ಪಕ್ಷ ಅದನ್ನು ಅದಕ್ಕೆ ಪವಿತ್ರ ಹಾಕ್ಕೊಂಡ್ಬಿಟ್ಟಿರ್ತಾರಲ್ಲ, ಅದು ಅದಕ್ಕೆ ಇದಕ್ಕೆ ಅದು ತಟ್ಟೆಗೆ ಬೇರೆ, ಕೈಗೆ ಬೇರೆ. ಉದ್ದಿಶ್ಚೈವ ಹರಿಂ ಪ್ರಾಣಾನ್ ಜುಹುಯಾತ್ ಸಘೃತಂ ಹವಿಹಿ. ಉದ್ದೇಶ್ಯೈವ ಹರಿಂ ಪ್ರಾಣಾನ್. ಪ್ರಾಣಾಹುತಿ ತಗೋಬೇಕಾದ್ರೆ ಪ್ರಾಣಾಯಿಸುವ ಬರೀ ಪ್ರಾಣ ಅಲ್ಲ, ಒಳಗೆ ಅನಿರುದ್ಧಾದಿ ಭಗವದ್ ರೂಪಗಳು ಚಿಂತನೆ ಮಾಡ್ತಾ ತಗೋಬೇಕು. ಸಘೃತಂ ಹವಿ, ಅದಕ್ಕೆ ಅಭಿಗಾರ ಹಾಕ್ತಾರೆ. ಅದು ಹೋಮ. ಅದು ಹೋಮಕ್ಕೆ ಏನಿರಬೇಕು ಯಾವಾಗಲೂ? ಅದಕ್ಕೆ ಅಭಿಗಾರ ಮಾಡದೆ ಕೃಷ್ಣ ಅಂತ ಹೇಳಾಗಿಲ್ಲ. ಅಭಿಗಾರ ಆಗಿಲ್ಲ ಅಂದರೆ ಕಾಯ್ತಾ ಕೊಡ್ತಾರೆ. ದೇವತೆಗಳು ತೊಗೊಳೋದಿಲ್ಲ ಅದನ್ನು. ಅವ್ರ ಎಲಿಜಿಬಿಲಿಟಿ ಬರೋಕೆ ತುಳಸಿ ದಳ ಅದಿರಬೇಕು. ಘೃತ ಇಲ್ಲದೆ ಹೋದರೆ ಹೋಮ ಇಲ್ಲ. ಘೃತ ಇಲ್ಲದೆ ಹೋದ್ರೆ ಹೋಮ ಇಲ್ಲ. ಆದ್ದರಿಂದ ಪ್ರಾಣಾಗ್ನಿ ಹೋತ್ರ ಹೋಮ. ಆದ್ದರಿಂದ ಬಾಯಿನ ಅಗ್ನಿಕುಂಡ ಇದ್ದಾಗೆ, ಯಜ್ಞ ವೇದಿಕೆ. ಅಲ್ಲಿ ಬಿಸಿ ಇರುತ್ತಲ್ಲ, ಬಾಯಿ ಬಿಸಿ ಇರೋದಿಲ್ಲ. ಟೆಂಪ್ರೇಚರ್ ನೋಡೋಕೆ ಅಲ್ಲೇ ಇಡೋದು. ಮೈಯೆಲ್ಲ ಬಿಸಿ ಇದ್ದರೂ ಕೂಡ ಹೆಚ್ಚಿನ ಮೇಲೆ ಡಿಟೆಕ್ಟ್ ಮಾಡೋಕ್ಕೆ ಎಲ್ಲಿ ಸಾಧ್ಯ? ಬೆಸ್ಟ್ ಮಾಡೋದು ಬಾಯಿಯೊಳಗೆ. ಇಲ್ಲದೆ ಹೋದರೆ ಕಂಕ್ಳಲ್ಲಿ ಕೆಲವು ಕಡೆಗೆ ಇಲ್ಲೆಲ್ಲ ಇಟ್ಟುಬಿಟ್ರೆ ಇರುತ್ತಿಲ್ಲ ಅಂತಲ್ಲ, ಬಟ್ ಇಷ್ಟಕ್ಕೆ ನಿಮಗೆ ಸಿಗೋಲ್ಲ, ಆ್ಯಕ್ಯುರಸಿ ಸಿಗೋದಿಲ್ಲ. ಆದ್ದರಿಂದ ಅಗ್ನಿ ಜಾಗೃತವಾಗಿರೋ ಜಾಗ ಅದು. ಅಲ್ಲಿ ಹೋಮ. ಅದು ನುಗ್ತಾನೆ, ಇಲ್ಲಿ ಬಂದು ಸೇರುತ್ತದೆ. ಅಲ್ಲಿ ಜಠರಾಗ್ನಿ ಇದೆ, ಮತ್ತು ಅದೇನು ಮಾಡುತ್ತೆ? ಈ ಅಗ್ನಿಯಿಂದ ಆ ಅಗ್ನಿಗೆ ಹೋಗುತ್ತೆ, ಜಠರಾಗ್ನಿಗೆ. ಅಲ್ಲಿ ಹೋಮ ಆಗುತ್ತದು. ಅದೆಲ್ಲ ಏನಾಗುತ್ತೆ? ಅಲ್ಲಿ ದಹನ ಆಗಿಬಿಟ್ಟು ಎಲ್ಲೆಲ್ಲಿ ಬೇಕೋ ಎಲ್ಲ ಮುಟ್ತಾ ಹೋಗುತ್ತೆ. ಗೊತ್ತಾಯ್ತಾ? ಅದು ಪ್ರೋಸೆಸ್. ಆ ಪ್ರೋಸೆಸ್ ತಿಳ್ಕೊಂಡು ಮಾಡಬೇಕು. ಹಾಂ, ಅಭಿಗಾರ ಅಂದರೆ ಅದೇ. ಅಂದರೆ ದೇವತೆಗಳಿಗೆ
ಇನ್ನು ಅಭಿಮುಖವಾಗಿ ಹವಿಸ್ಸನ್ನು ಸಮರ್ಪಣೆ ಮಾಡೋದು ಅಂತ. ಹವಿಸ್ಸಿಗೆ ಅಭಿಘಾರ, ದೇವರಿಗೆ ಅಭ್ಯಾಹಾರ ಅಂತ ಹೇಳಿದರೆ ಇನ್ನು ಊಟ ಮಾಡ್ಬೋದು, ನೀವು ಸ್ವೀಕಾರ ಮಾಡ್ಬೋದು ಅಂತ ಇದಕ್ಕೆ ನಾವು ಹೋಮ ಸ್ಟಾಲ್ಟ್ ಅಂತೀವಲ್ಲ ಹಾಗೆ ಸ್ಟಾರ್ಟಿಂಗ್ ಇದ್ದಾಗ ಉದ್ದೇಶ ಅದು ಮೊದಲು ಹಾಕಿ ಬಡಿಸ್ಬೇಕು. ಅದು ಬಡಿಸೋದಕ್ಕೆ ಹಾಕಿದ್ದು, ಇದು ತೊಗೊಳೋದಕ್ಕೆ ತೊಗೊಳ್ಳೋದು. ಊಟ ಸ್ಟಾರ್ಟಿಗೆ ಇದು ಬಡಿಸೋದಕ್ಕೆ ಸ್ಟಾಲ್ಟ್, ಅದು ಊಟಕ್ಕೆ ಸ್ಟಾಲ್ಟ್ ಇದು. ಅದು ಬೇರೆ ಬೇರೆ. ನೈವೇದ್ಯಕ್ಕೆ ಮಾಡಿರ್ತಾರೆ ಅದು ಬೇರೆ, ನೈವೇದ್ಯಕ್ಕೆ ಮಾಡಿರೋದು ಬೇರೆ, ಇದು ಬೇರೆ, ಅದು ಬೇರೆ. ಅದು ನಮಗೇನು ಇಲ್ಲೆಲ್ಲ ಹೋದೆಲ್ಲ ಕೇಳೋಕ್ಕಾಗತ್ತೆ ನಿಮಗೆ ತುಪ್ಪ ಹಾಕಿ ಕೂಡಲಿ ಅಂತೇಳಿ. ಅವಾಗ ಅನುಸಂಧಾನ ಮಾಡೋಕೆ ಅಲ್ಲಿ ಹಾಕಿರೋದು ಇರುತ್ತೆ ಅಂತೇಳಿ ಮಾಡ್ಕೋಬೇಕಷ್ಟೆ. ಸಾವಿರಾರು ಜನ ಇದ್ದ ಕಾಲಕ್ಕೆ ಅದು ಮಾಡೋಕ್ಕೆ ಕೆಲವೆಲ್ಲ ಸಾಧ್ಯ ಬರೋದಿಲ್ಲ. ಹೇಳ್ತಾರೆ ತೀರ್ಥ 3 ಸರಿ ತೊಗೋಬೇಕು, ಅದೇ ಶಾಸ್ತ್ರ ಹೇಳ್ತದೆ. ತುಂಬ ಜನದ ಒಂದು ಸರಿ ತೊಗೊಂಡ್ರೆ ಸಾಕು. ಇಲ್ಲ ಅವ್ರು ಎಷ್ಟು ಸರಿ 3 ತೊಗೊಂಡ್ರೆ 10,000 ಜನಕ್ಕೆ ತ್ರಿಬಲ್ ಆಗೋಯ್ತದೆ, ಗೊತ್ತಾಯ್ತಾ? ಅವಾಗ ಕಡಿಮೆ ಆಗಕ್ಕೆ ಬರುತ್ತೆ. ಅದು ಎಷ್ಟು ಪ್ರಾಕ್ಟಿಕಬಿಲಿಟಿ ಇದೆ ನಮ್ಮ ಶಾಸ್ತ್ರದಲ್ಲಿ ಅಂದರೆ ಯಾವುದು ಇಂಪ್ರಾಕ್ಟಿಕಬಲ್ ಆಗಬಾರ್ದು. ಕಾಮನ್ ಸೆ 1 ತೊಗೊಂಡ್ರೆ 3 ತೊಗೊಂಡಾಗ ಲೆಕ್ಕ ಅಂತ ಹೇಳ್ಬಿಡ್ತಾರೆ. ಆಯ್ತು, ಸಮಾರಂಭಗಳು ತೊಗೊಂಡ್ರೆ ಸಾಕಷ್ಟು. ಯಾವುದಕ್ಕೆ ಅದು ಮಂತ್ರ ಹಾಕ್ಕೊಂಡೇ ಹೇಳಬೇಕು, ಅದು ಬೇರೆ ದಾರಿ ಇಲ್ಲ. ಗಂಡು ಹೆಂಗಸ್ರು ಹೇಳಾಗಿಲ್ಲ ಆದ್ದರಿಂದ ಇವನು ಹಾಕ್ಕೋಬೇಕು, ತಾವು ಹೇಳೋಗಿಲ್ಲ. ಉದ್ದಿಶ್ಯೈವ ಹರಿಂ ಪ್ರಾಣಾನ್ ಜುಹಯಾತ್ ಸಕೃತಂ ಹವಿ ಶ್ರದ್ಧಾಯಾಂ ಪ್ರಾಣೇ ನಿವಿಷ್ಟ ಇತಿ ಮಂತ್ರೈರ್ಯಥಾಕ್ರಮಂ ಸ್ವಾಹಾಂತಃ ಪ್ರಣವಾದ್ಯಾಶ್ಚ ನಾಮಮಂತ್ರಾಶ್ಚ ವಾಯವಃ. ಇವೆಲ್ಲ ಓಂ ಪ್ರಾಣಾಯಸ್ವ, ಬರೀ ಪ್ರಾಣಾಯಸ್ವ ಅಂತ ಹೇಳಬೇಕು. ಓಂ ಪ್ರಾಣಾಯಸ್ವ, ಓಂ ಇರಬೇಕು, ಸ್ವಾಹ ಇರಬೇಕು, ಮತ್ತು ಅನಿರುದ್ಧಾತ್ಮನೆ ಅವಶ್ಯ ಇರಬೇಕು. ಅದು ಫುಲ್ ಮಂತ್ರ. ಅದು 2 ಕಾಯಿ ಉಪವಾಸ ಮಾಡಿ ದಾಡಿ ಪಾಡ್ಕೋತಾವೆಲ್ಲ ಹೇಳ್ತಾ ಕೂತ್ಕೊಬಿಟ್ರೆ ಏನಾಗ್ತಾರೆ, ಅವನು ಸುಸ್ತೊಡೆದು ಬಿಡ್ತಾರೆ. ಆದರೆ ಏನು ಮಾಡಬೇಕಾಗ ಬರೀ ಪ್ರಾಣ ಹೇಳಿದ್ರೆ ಅಷ್ಟು ಅನುಸಂಧಾನ ಇರಬೇಕು ಮನಸ್ಸಿನೊಳಗೆ. ಅನುಸಂಧಾನ ಯಾವಾಗಲೂ ಪ್ರಧಾನ. ಎಲ್ಲ ಕಾಲಕ್ಕೂ ಅನುಸಂಧಾನ ಮಾಡೋದಕ್ಕೆ ಯಾರಿಗೂ ಅಬ್ಜೆಕ್ಟ್ ಮಾಡೋಕ್ಕೆ ಬರೋಲ್ಲ. ಮಂತ್ರಕ್ಕೆಲ್ಲ ಅವಸರ ಮಾಡ್ಬೋದು, ಇದು ಮಾಡೋಂಗಿಲ್ಲ. ಹೌದು. ಹಾಂ, ಇಲ್ಲಿ ಹೇಳಿಲ್ಲ, ಮದುವೆ ಇದ್ದೇ ನಾನು ಹೇಳಿದ್ದು. ಇಲ್ಲಿ ಹೇಳೇ ಇಲ್ಲ. ಅದನ್ನು ಮದುವೆಯಲ್ಲೇ ಆಚಾರ್ಯ ತೀರ್ಮಾನ ತೀರ್ಥ ತೊಗೊಂಡಾಗ ಎಂಥ ತೀರ್ಥ ಅಂದರೆ 12 ವರ್ಷ ಉಪವಾಸ ಮಾಡಿದಷ್ಟು ಫಲ ಕೊಡುತ್ತೆ ಅಂತ ಅಲ್ಲಿ ಹೇಳ್ಬಿಟ್ಟಿರ್ತಾರೆ. ಮಹಾತೀರ್ಥದ್ದನ್ನು ಕೃಷ್ಣಾವೃತ ಮಾಡೋದಲ್ಲಿ ಹೇಳ್ತಾರೆ, ಮಹಾತೀರ್ಥದ ಫಲನ, ಗೊತ್ತಾಯ್ತು? ಅದೆಲ್ಲ ಅಲ್ಲಲ್ಲಿ ಬೇರೆ ವ್ಯತ್ಯಾಸ ಇದೆ. ಅದಕ್ಕೆ ಪ್ರೋಷಣೆ ಮಾಡಿದ್ದಕ್ಕೆ ಫಲ ಇಲ್ಲಿ ಹೇಳಿದ್ದಾರೆ. ಸ್ವಾಹಾಂತಃ ಪ್ರಣವಾದ್ಯಾಶ್ಚ ನಾಮಮಂತ್ರಾಶ್ಚ ವಾಯವಃ. ವಾಯವಃ ಅಂದರೆ ಪ್ರಾಣಾದಿ ಮಂತ್ರಗಳು ಅಂತ ಅರ್ಥ. ಜಿಹ್ವಯಾನ ಗ್ರಸೇದನ್ನಂ ದಶನೇನ. ನಾವು ಇನ್ನೂ ಭಾರಿ ಇದೆ, ಮುಗುದಿಲ್ಲ ಅದು ಇನ್ನೂ ಕೂಡ, ಇನ್ನೂ ತುಂಬ ಇದೆ. ಇದೆಲ್ಲ ತಿಳ್ಕೊಂಡು ಮಾಡಿದಾಗ ಸರಿಯಾಗಿ ಮಾಡೋಕ್ಕೆ ಬರುತ್ತೆ, ಫಾಸ್ಟಾಗಿ ಆಗುತ್ತೆ, ಅನುಸಂಧಾನ ಇರುತ್ತೆ, ದೇವತೆಗಳಿಗೆ ತೃಪ್ತಿ ಆಗುತ್ತೆ. ಅವರು ನಮ್ಗೆ ತೃಪ್ತಿ ಕೊಡ್ತಾರೆ. ಅವರು ನಾವೇ ತಿಂದರೆ ತೃಪ್ತಿ ಇರೋದಿಲ್ಲ. ಈ ಅನುಸಂಧಾನ ತಿಂದ ಏನಾಗುತ್ತೆ, ಅದು ಒಂಥರ ಎಂಜಾಯ್ ಇತ್ತು. ಇನ್ನೂ ಬಂದಿಲ್ಲ ಅದಿನ್ನು, ಇನ್ನು ಮುಂದೆ ನಾನು ಹೇಳ್ತಾರೆ. ಇದು ತುಂಬ ಇದೆ. ಏನೇನು ಮಾಡಬೇಕು, ಎಲ್ಲೆಲ್ಲಿ ತೊಗೋಬೇಕು, ಅದರಿಂದ ಪ್ರಾಣಾವತಿಯಿಂದ ಚಿತ್ರಾವತಿ ಇಡಬೇಕಾದ್ರೆ ಕೂಡ ಹೇಗೆ ಇಡಬೇಕು, ಪ್ರಾಣಾವತಿ ತೊಗೋಬೇಕಾದ್ರೆ ಎಲ್ಲಿಂದ ತೊಗೋಬೇಕು, ಒಂದೇ ಕಡೆಯಿಂದ ತೊಗೊಳಾಗಿಲ್ಲ, ದಿಕ್ಕು ಚೇಂಜ್ ಮಾಡಬೇಕು. ಅದೆಲ್ಲ ಹೇಳ್ತಾರೆ ನಾಡುಗಳು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ